Around 30 Congress MLAs from Karnataka have reached New Delhi to press for a cabinet reshuffle and greater ministerial representation. The delegation of 30 MLAs includes leaders such as Ashok Patan, S.N. Narayan Swamy, K. Sadakashari, A.R. Krishnamurti, and Puttaranga Shetty among others. They are expected to meet senior party leadership including Rahul Gandhi, Mallikarjun Kharge, and other AICC leaders. MLAs indicated that the primary agenda of the visit is to seek opportunities for new faces in the cabinet, especially with only about 2 years remaining in the government's term. They maintain that there is no leadership dispute within the state unit and that any such decision rests with the party high command. Senior leaders stated that the demand of a reshuffle has been pending, with some MLAs citing an earlier assurance that changes would be made after 2.5 years. The government has already been in office for nearly 3 years. Karnataka currently has approval for 34 ministerial posts, including the Chief Minister, with 2 positions lying vacant following the resignation of P. Nagendra and the removal of A. N. Rajanna. MLAs are pushing for these vacancies to be filled along with a broader reshuffle. Meanwhile, P.K. Shivkumar had earlier said there is nothing unusual about leaders aspiring for ministerial positions, adding that a reshuffle had already been indicated. The developments come amid ongoing internal discussions within the party. 2 leaders reiterated that the focus of the Delhi visit remains limited to cabinet restructuring and organizational matters. ಬಹಳ ಜನ ಸೀನಿಯರ್ಸ್ ಇದ್ದಾರೆ. ನಾವೆಲ್ಲ ಕಲೆಕ್ಟಿವ್ ಲೀಡರ್ಶಿಪ್ ಹೋಗ್ತಾ ಇದೀವಿ. ಸಾಮೂಹಿಕ ನಾಯಕತ್ವ ನಮ್ದೆಲ್ಲ. ಆಮೇಲೆ ಲೀಡರ್ ಏನ್ ಲೀಡರ್ ಅನ್ನೋದಿಲ್ಲ. 30 ಜನದವ್ರಿಗೆ ಎಲ್ಲ ಫ್ರೆಂಡ್ಸ್ ನಾವೆಲ್ಲ ಸಾಮೂಹಿಕ ನಾಯಕತ್ವಕ್ಕೆ ಡೆಲ್ಲಿಗೆ ಹೋಗ್ತಾ ಇದೀವಿ. ಡಿಮ್ಯಾಂಡ್ ಒಂದೇ ಡಿಮ್ಯಾಂಡ್ ಎಲ್ಲರಿಗೂ ಗೊತ್ತಿದೆ, ಪದೇ ಪದೇ ಹೇಳ್ತಾನೆ ಇದೀವಿ. ಬಹಳ ಬೇಗನೆ ಶೀಘ್ರವಾಗಿ ಸಂಪುಟ ಪುನರ್ರಚನೆ ಮಾಡಿ ನಾವೆಲ್ಲ ಸೀನಿಯರ್ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಲೇಟ್ ಆಯ್ತು ಅಂತ ಲೇಟ್ ಆಗಿದೆ. ಸುರ್ಜೇವಾಲಾ ಅವರು ಸಂಪುಟ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಟೈಮ್ನಾಗೆ 2 ವರ್ಷ ಆದ್ಮೇಲೆ ನಿಮ್ಗೆಲ್ಲರಿಗೂ ಚಾನ್ಸ್ ಕೊಡ್ತೀನಿ, ಎಲ್ಲರಿಗೂ ಚಾನ್ಸ್ ಕೊಡ್ಲೇಬೇಕಾಗುತ್ತೆ ಅಂತ ಹೇಳಿದ್ರು. ಆದ್ರೆ 2 ವರ್ಷಕ್ಕಾಗ್ಲೇ ಈಗಾಗಲೇ 3 ವರ್ಷ ಆಯ್ತು. ಯಾಕಂದ್ರೆ ಕೆಲವು ರಾಜ್ಯಗಳ ಚುನಾವಣೆ ಬಂತು, ನಮ್ಮಲ್ಲಿ ಕೂಡ ಉಪಚುನಾವಣೆ ಬಂತು, ಅಧಿವೇಶನ ನಡೀತಾ ಇತ್ತು. ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ. ಅದಕ್ಕೋಸ್ಕರ ಇನ್ನ ಮತ್ತೆ ಡಿಲೇ ಮಾಡ್ಬಿಡಿ, ಇಮಿಡಿಯೇಟ್ ಮಾಡಿ ಅಂತ ಹೇಳಕ್ ಎಲ್ಲಿ ಟೈಮ್ ಕೊಡೋ ಪ್ರಶ್ನೆ. ನಾವೆಲ್ಲ ಕಾರ್ಯಕರ್ತರು ನಾವೆಲ್ಲರಿಗೂ ಭೇಟಿ ಮಾಡಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಎಲ್ಲಾರು ಮೋಸ್ಟ್ಲಿ ಎಲ್ಲಾರು ಪಾರ್ಟಿ ವರ್ಕರ್ಸ್ ಅಂದ್ರೆ ನಮ್ದು ಕಾಂಟ್ರವರ್ಷಿಯಲ್ ಡಿಮ್ಯಾಂಡ್ ಏನಿಲ್ಲ. ಏನಾದ್ರು ಕಾಂಟ್ರವರ್ಷಿಯಲ್ ಇದ್ರೆ ಅವರು ಅಪಾಯಿಂಟ್ ಮಾಡಿ ಅವಾಯ್ಡ್ ಮಾಡ್ತಾರೆ. ನಾಯಕತ್ವ ಪ್ರಶ್ನೆ ನಮ್ಗೆ ಸಮಾಧಾನ, ನಮ್ಗೆ ಏನಿದ್ರು ಹೈಕಮಾಂಡ್ ಅವ್ರು ಮಾಡೋದು. ನಾವೆಲ್ಲಾರು ನಮ್ದು ಏನಿದ್ರು ಸಂಪುಟ ಪುನರ್ರಚನೆ ಆಗೋದು ಒಂದೇ ಪಾಯಿಂಟ್ ನಮ್ಗೆ. ಸರ್, ಇವಾಗ 30 ಜನರ ಪಟ್ಟಿ ನೋಡಿದ್ವಿ. ಆ ಪಟ್ಟಿಲಿ ಎಲ್ಲರೂ ಹೋಗ್ತಾ ಇದ್ದೀರಾ? ಎಲ್ಲರೂ ಹೋಗ್ತಾ ಇದ್ದೀವಿ. 100%. ಎಲ್ಲರಿಗೂ ಒಂದೇ ಬೇಡಿಕೆ, ಮಂತ್ರಿ ಮಾಡಿ ಒಂದೇ ಬೇಡಿಕೆ, ಮಂತ್ರಿಮಂಡಲ ವಿಸ್ತರಣೆ ಆಗಬೇಕು, ನಮ್ಗೆಲ್ಲ ಅವಕಾಶ. ಯಾರಾದ್ರೂ ಕೈ ಬಿಡಬೇಕು ಅಂತ ನಾವು ಅವ್ರಿಗೆ ಹೇಳಿದ್ವಿ 25 ಜನಕ್ಕೆ ನಾವು ಹೊಸಬ್ರು ಹಾಕಿ ಅಂತ ನಾವು ಕೇಳ್ತಾ ಇದ್ದೀವಿ. ಡಿಮ್ಯಾಂಡ್ ಇದೆ. ನಮ್ ಸುರ್ಜೇವಾಲಾ ಹೇಳಿದ್ರು ಸಂಪುಟ ವಿಸ್ತರಣೆ ಮಾಡಿದಾಗ, ಅವಾಗ ಪ್ರಮಾಣ ವಚನ ಒಂದು 5-6 ಜನ ಸೀನಿಯರ್ ಮಿನಿಸ್ಟರ್ ಇಟ್ಕೊಂಡು ನಿಮ್ ಮಿಕ್ಕಿದವ್ರನ್ನ ತೆಗೆದು ನಿಮ್ಗೆಲ್ಲ ಅವಕಾಶ. ಈಗ ಯಾರೇ ಡ್ರಾಪ್ ಮಾಡ್ತಾರಲ್ಲ ಅಸಮರ್ಥ ಅಂತ ಏನಿಲ್ಲ, ಸಮರ್ಥರು ಇದ್ದಾರೆ, ಅಸಮರ್ಥರು ಇದ್ದಾರೆ. ಅದೆಲ್ಲರಿಗೂ ಚಾನ್ಸ್ ಬೇಕಲ್ಲ. 4 ಟರ್ಮ್ 5 ಟರ್ಮ್ ಮಂತ್ರಿಗಳಾಗಿರೋ ಅವರೇ ಇದ್ದಾರೆ. ಇದುವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಈಗ ನೋಡಿ ಎಲ್ಲ ಮಂತ್ರಿಗಳು ತಗೊಂಡ್ರೆ ಬರೀ ಅವರೇ ಇದ್ದಾರೆ, ಬೇರೆಯವ್ರ ಹೊಸಬ್ರು ಇಲ್ವೇ ಇಲ್ಲ. ಅದರಿಂದ ಅವ್ರಿಗೆ ಯಾಕೆ ನಮಗೂ ಅವಕಾಶ ಕೊಟ್ಟಿದ್ರೆ ನಾವು ಕೇಳ್ತಾ ಇದೀವಿ. ಇವತ್ತು ಹೀಗೆ 1 ತಿಂಗಳ ಹಿಂದೆ ಸ್ವಲ್ಪ ಹಿರಿಯ ಶಾಸಕರೆಲ್ಲರೂ ಕೂಡ ಸದನ ನಡೆಯುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭೇಟಿಯಾಗಿ ಪಕ್ಷದ ಆಗುಹೋಗುವ ಬಗ್ಗೆ ಚಿಂತನೆಯನ್ನು ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಈಗಿರ್ತಕ್ಕಂಥ ಸರ್ಕಾರದಲ್ಲಿ ಅವಧಿನಲ್ಲಿರ್ತಕ್ಕಂಥ ಮಂತ್ರಿಗಳಿಗೂ 3 ವರ್ಷಗಳ ಕಾಲ ಅವಕಾಶವನ್ನು ಕೊಟ್ಟಾಗಿದೆ. ಏನು 3 ಹಿರಿಯ ಶಾಸಕರುಗಳು ಅವರ ಮಿನಿಸ್ಟ್ರಿಯಿಂದ ಹೊರಗಡೆ ಇರ್ತಕ್ಕಂಥವ್ರಿಗೂ ಕೂಡ ನಮಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡಿದ್ವಿ. ಆ ತೀರ್ಮಾನದ ಹಿನ್ನೆಲೆಯಲ್ಲಿ ಇವತ್ತೆಲ್ಲರೂ ಕೂಡ ಈ ಸ್ವಯಂ ಪ್ರೇರಿತರಾಗಿ ಇವತ್ತು ಹೈಕಮಾಂಡ್ ಮುಂದೆ ಅಥವಾ ನಮ್ಮ ಕಾಂಗ್ರೆಸ್ಸಿನ ವರಿಷ್ಠರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮುಂದೆ ನಮ್ಮ ಡಿಮಾಂಡ್ ಅನ್ನ, ನಮ್ಮ ಇಚ್ಛಾಶಕ್ತಿಯನ್ನ, ನಮ್ಮ ಬಯಕೆಯನ್ನ
ಇವತ್ತು ಅವರಲ್ಲಿ ಮುಂದೆ ಇಡೋದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಹೋಗ್ತಾ ಇದ್ವಿ. ಬಹುಶಃ ಅವರವರೇ ವಾಲಂಟರಿ ಆಗಿ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ಇವತ್ತು ಬೆಳಗ್ಗೆ ಒಳಗಾಗಿ ಶಾಸಕರೆಲ್ಲರೂ ಬರ್ತಾರೆ. ನಮ್ಮ ಮನವಿಯನ್ನ ನಾವು ಅವ್ರ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತೀವಿ. ಸುಮಾರು ಎಷ್ಟು ಜನ? ನಾವು ಅವತ್ತು ಸೇರಿದಾಗ 38 ಜನ ಸೇರಿದ್ವಿ. ಒಂದು 40 ಜನನು ಕೂಡ ನಾವು ಹೋಗ್ಬೇಕು ಬರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಬಹುಶಃ ಬರ್ತಾರೆ ಅಂತಕ್ಕಂಥ ನೀವು ಕೂಡ ವಿಶ್ವಾಸ. ಸಚಿವ ಸ್ಥಾನದ ಆಕಾಂಕ್ಷಿನ ಸರ್? ಹೌದಪ್ಪ, ನಾನು ಅತ್ಯಂತ ಹಿರಿಯ ಶಾಸಕ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ನಾನೇನೆ. ನಾನು ಹಿಂದೆ ಮಂತ್ರಿ ಆಗಿದ್ದೀನಿ, ಇಲ್ಲ ಅಂತಲ್ಲ. ಆದ್ರೆ ಎಸ್ ಎಂ ಕೃಷ್ಣ ಅವರ ಅವಕಾಶ ಮುಖ್ಯಮಂತ್ರಿ ಆಗಿದ್ದವರು ಕೂಡ ಇದ್ದೆ, ಸಿದ್ದರಾಮಯ್ಯನವ್ರ ಜೊತೆಲ್ಲೂ ಕೂಡ ಇದ್ವಿ. ಯಾರನ್ನೆಲ್ಲ ಭೇಟಿ ಆಗಿರ್ತೀವಿ ಸರ್ ಡೆಲ್ಲಿಯಲ್ಲಿ? ನಾವು ಈಗ ನಮಗೆ ಬಹಳ ಮುಖ್ಯವಾಗಿ ಅಂತಂದ್ರೆ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೇಣುಗೋಪಾಲ್ ರವರು ಮತ್ತು ಸುರ್ಜೇವಾಲಾ ಅವರು, ಮತ್ತು ಅವಕಾಶ ಸಿಕ್ಕಿದ್ರೆ ರಾಹುಲ್ ಗಾಂಧಿ ಅವರನ್ನು ಕೂಡ ನೋಡುವಂತ ಪ್ರಯತ್ನ ಮಾಡ್ತೀವಿ. ಕೇವಲ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆನಾ ಅಥವಾ ಕೇವಲ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ವಿನಃ ಬೇರೆ ಇನ್ಯಾವ ವಿಚಾರನೂ ಇಲ್ಲ ನಮ್ಮ ಮುಂದೆ. ಗೊತ್ತಿದೆ, ಹಿಂದೆ ನಾವು ಒಂದು ಮೀಟಿಂಗ್ ಮಾಡಿ ನಾವೊಂದು 30 ಜನ ಸೇರಿಕೊಂಡು ಕೇಂದ್ರ ಮತ್ತು ರಾಜ್ಯದ ನಾಯಕರಿಗೆ ಮನವಿ ಮಾಡಿದ್ವಿ. ನಮಗೂ ಒಂದು ಅವಕಾಶ ಕೊಡಿ, ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಕೇಳಿದ್ವಿ. ಎಲ್ಲೋ 3 ಬಾರಿ 4 ಬಾರಿ 5 ಬಾರಿ ಆದವರಿಗೆ. ಅದರಿಂದ ಆ ಮೀಟಿಂಗ್ ಆದ ನಂತರ ಹಿಂದೆ ತೀರ್ಮಾನ ಆಗಿತ್ತು, ಇದೇ ತಿಂಗಳು 11ನೇ ತಾರೀಕು ಹೋಗಬೇಕು, ಚುನಾವಣೆ ಮುಗಿದ ಮೇಲೆ ಅಂತ ಹೇಳಿದ್ದೀವಿ. ಯಾವುದಂದ್ರೆ ದಾವಣಗೆರೆ ಮತ್ತು ಬಾಗಲಕೋಟೆ ಚುನಾವಣೆ ಆಮೇಲೆ ಮುಗೀತು. ಚುನಾವಣೆ ಆದ ನಂತರ ಈಗ 11ನೇ ತಾರೀಕು ಫಿಕ್ಸ್ ಮಾಡಿದ್ವಿ, ಹೊರಟಿದ್ದೀವಿ ಅಷ್ಟೇ. ಸಚಿವ ಸ್ಥಾನ ಬಿಟ್ಟು ಬೇರೆ ಇನ್ನೇನಾದರೂ ಸಚಿವ ಸ್ಥಾನ ಬಿಟ್ಟರೆ ಬೇರೆ ಯಾವುದೂ ನಾವು ಕೇಳಕ್ ಹೋಗಲ್ಲ. ಓನ್ಲಿ ಸಚಿವ ಸ್ಥಾನ ಬಗ್ಗೆ ಮಾತ್ರ ಮಾತಾಡ್ತೀವಿ. ಅದು 3, 4, 5 ಬಾರಿ ಗೆದ್ದಂತ ಶಾಸಕರು ಇದ್ದಾರೆ, ಸಮರ್ಥರು ಇದ್ದಾರೆ, ಅವರಿಗೆ ಕೊಡಿ ಅಂತ ಕೇಳಕ್ ಹೋಗ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಇತ್ತೀಚೆಗೆ ಮೈನಾರಿಟಿ ಲೀಡರ್ಸ್ ಅಲ್ಲಿ ಸ್ವಲ್ಪ ಅದು ಸಹಜವಾಗಿ ಇರುತ್ತೆ. ಒಂದು ಯಾವತ್ತೂ ಸಹ ಚುನಾವಣೆ ಅಂತ ಸಂದರ್ಭದಲ್ಲಿ ಲೀಡರ್ಗಳಲ್ಲಿ ಗೊಂದಲ ಬರುತ್ತೆ. ಯಾವತ್ತೇ ಚುನಾವಣೆ ಅಂತ ಬಂದಂತ ಸಂದರ್ಭದಲ್ಲಿ ಗೊಂದಲ ಮಾಡೋದು ಬೇಡ. ಯಾಕಂದ್ರೆ ಯಾವುದೇ ವ್ಯಕ್ತಿ ನಿಲ್ಸಿದ್ರು ಅದು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಚುನಾವಣೆ ಮಾಡೋದು ಒಳ್ಳೇದು. ಈಗ ಡೆಲ್ಲಿಗೆ ಹೋಗ್ತಿದ್ದಾರೆ, ಯಾರನ್ನ ಬಿಟ್ಟು ಮಾಡ್ತಾ ಇದ್ದಾರೆ ಸರ್? ಎಲ್ಲ ಯಾರ್ಯಾರು ಇದ್ದಾರೆ ಚುನಾವಣೆಯಲ್ಲಿ ಹೋಗಿದ್ದಾರೆ, ತಮಿಳುನಾಡು ಮತ್ತು ಕೇರಳ, ಯಾರ್ಯಾರು ಇದ್ದಾರೆ ಅವ್ರನ್ನ ಭೇಟಿ ಮಾಡಿ ಬರ್ತೀವಿ. ನಾನು ಹುಬ್ಳಿಗೆ ಹೋಗ್ತಾ ಇದ್ದೀನಿ. ಹುಬ್ಳಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ಸಭೆ ಇದೆ, ಆ ಕಾರ್ಯಕ್ರಮ ಹೋಗ್ತಾ ಇದ್ದೀನಿ. ಅದಕ್ಕೆ ಕೆಲವು ಶಾಸಕರು ಡೆಲ್ಲಿ ಹೋಗ್ತಾ ಇದ್ದಾರೆ ಪಕ್ಷದ ವರಿಷ್ಠರು ಮೀಟ್ ಮಾಡೋಕ್ಕೆ. ಅದೇನು ತಪ್ಪಿಲ್ಲ, ಭೇಟಿ ಮಾಡಿ ಡೆಫಿನೆಟ್ಲಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ನಮಗೆ ಕೇಳಲಿಕ್ಕೆ ಇವತ್ತು ಕೆಲವರು ನಮ್ಮ ಶಾಸಕರು ಹೋಗ್ತಾ ಇದ್ದಾರೆ. ಪಕ್ಷದ ಹೈಕಮಾಂಡ್ನ ಭೇಟಿ ಮಾಡ್ತಾರೆ. ನೀವು ಸಹ ಹಿರಿಯರಿದ್ದೀರಾ, ಏನಾದರೂ ಸಚಿವ ಸ್ಥಾನ ಆಕಾಂಕ್ಷಿ? ಅದು ಪಕ್ಷ ತೀರ್ಮಾನ. ಸರ್, ದಾವಣಗೆರೆಯಲ್ಲಿ ಎಲೆಕ್ಷನ್ ಆದಮೇಲೆ ಸ್ವಲ್ಪ ಮುಸ್ಲಿಂ ಲೀಡರ್ಸ್ ಅಲ್ಲಿ ಸ್ವಲ್ಪ ಮತಭಿನ್ನ ಬಂದಿದ್ದಾರೆ ಸರ್, ಅದ್ರ ಬಗ್ಗೆ ಏನಂತ? ಅವಾಗಲೇ ನಿನ್ನೆ ಮೊನ್ನೆಲ್ಲ ಹೇಳಿದ್ದೀವಿ. ಅದೆಲ್ಲ ಏನೆಲ್ಲ ಸಮಸ್ಯೆ ಇದೆ ಅದು ವರಿಷ್ಠರು ಅದನ್ನು ಗಮನಿಸ್ತಾ ಇದ್ದಾರೆ. ನಾವು ನಮ್ಮ ಏನು ಕೆಲಸ ಕೊಟ್ಟಿದ್ದು ಎಲೆಕ್ಷನ್ ಮಾಡಲಿಕ್ಕೆ ಆ ಕೆಲಸ ಕೂಡ ಮಾಡಿ ಬಂದಿದ್ದೀವಿ. ಅಲ್ಲಿ ದಾವಣಗೆರೆಯಲ್ಲಿ ಗೆಲುವು ಖಚಿತ. ದಾವಣಗೆರೆಯಲ್ಲೂ ಗೆಲ್ತೀವಿ, ಬಾಗಲಕೋಟೆಯಲ್ಲಿ ಕೂಡ ಗೆಲ್ತೀವಿ. ನಸೀರ್ ಅಹಮದ್ ಅವರಿಗೆ ರೆಸಿಗ್ನೇಷನ್ ಕೊಡ್ಲಿಕ್ಕೆ ಹೇಳಿದ್ದಾರೆ ಸರ್, ನನ್ನ ಮಾಹಿತಿ. ಅದ್ರ ಬಗ್ಗೆ ತಮಗೆ ಮಾಹಿತಿ ಇಲ್ಲ? ನನಗೆ ಯಾವ ಮಾಹಿತಿ? ಆಮೇಲೆ ಜಬ್ಬಾರ್ ಅವರು ಕೂಡ ತಮ್ಮ ಅಲ್ಪಸಂಖ್ಯಾತ ಜಬ್ಬಾರವರು ಅದನ್ನೇ ರಾಜೀನಾಮೆ ಕೊಟ್ಟಿದ್ದಾರೆ. ನಿನ್ನೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಬಿಟ್ಟು ಮಾಹಿತಿ ಸಿಕ್ಕಿದೆ. ನಮಗೆ ನಾವು ಯಾರು ರಾಜೀನಾಮೆ ಕೇಳಿಲ್ಲ. ಅದು ಯಾವುದು ನಾವು ಪಕ್ಷದ ಕೆಲಸ ಏನು ಕೊಟ್ಟು ಮಾಡಿದ್ದೀವಿ. ಯಾರು ಏನು ಹೇಳಬೇಕು ಅದು ಹೇಳಿದ್ದೀವಿ.